ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಹರವಾಳ ಸೀಮೆಯಲ್ಲಿರುವ ಬಿಜಾಪುರ ಜೇವರ್ಗಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಹರವಾಳ ಟೋಲ್ ಪ್ಲಾಜಾ ವಿರುದ್ಧ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೊಡ್ಡ ರಸ್ತೆ ಗುಂಡಿಗಳು, ತಿಂಗಳಾದರೂ ದುರಸ್ತಿಯಾಗದ ಮುರಿದ ಡಿವೈಡರ್ಗಳು, ಟೋಲ್ ಪ್ಲಾಜಾದ ಶೌಚಾಲಯದ ತ್ಯಾಜ್ಯ ನೀರನ್ನು ಹಳ್ಳಕ್ಕೆ ಹರಿಸುತ್ತಿರುವ ಆರೋಪವಿದೆ. ಸುಮಾರು ರಸ್ತೆ ಅಪಘಾತ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಸ್ಥಳೀಯರು ಹಾಗೂ ಕನ್ನಡಪರ ಹೋರಾಟಗಾರರು ಮಾಧ್ಯಮದ ಮುಂದೆ ವಿವರಣೆ ಮಾಡಿದ್ದಾರೆ. ಈ ಕುರಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಟೋಲ್ ಪ್ಲಾಜಾ ನಿರ್ವಹಣೆ ಸಂಸ್ಥೆಯ ಮಾಲೀಕರಿಗೆ ಎಚ್ಚೆತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಲು ಮುರಿದಿರುವ ಡಿವೈಡರ್ಗಳ ದುರಸ್ತಿ ಮಾಡುವುದಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ದುರಸ್ತಿ ಕಾರ್ಯ ಮಾಡದಿದ್ದರೆ ನಮ್ಮ ಕರ್ನಾಟಕ ಸೇನೆ ಹಾಗೂ ರೈತಪರ ಸಂಘಟನೆ ಮುಖಂಡರು ಅವಶ್ಯಕತೆ ಇಲ್ಲದ ಟೋಲ್ ಪ್ಲಾಜಾ ಟೋಲ್ ನಾಕ ಬಂದ್ ಮಾಡಿ ಹೋರಾಟ ಮಾಡಲಾಗುತ್ತದೆ ಎಂದು ಆಗ್ರಹಿಸಿದ್ದಾರೆ. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ನಮಸ್ಕಾರ. RJ32 ಕನ್ನಡ ಸುದ್ದಿ ವಾಹಿನಿಗೆ ನಿರಂತರವಾಗಿರ್ಬೇಕು. ವೀಕ್ಷಕರೇ, ಈಗ ನಾವಿರ್ತಕ್ಕಂಥದ್ದು ಜೇವರ್ಗಿ ಮತ್ತು ಬಿಜಾಪುರ ಮುಖ್ಯ ರಸ್ತೆ ಹೈವೇ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಇವತ್ತು ಹರವಾಳ ಟೋಲ್ ಪ್ಲಾಜಾ ಇರ್ತಕ್ಕಂಥ ಇವತ್ತಿನ ಇಲ್ಲಿನ ವ್ಯವಸ್ಥೆಗಳು ಕೂಡ ನಿರ್ಮಾಣ ಮತ್ತು ನಿರ್ವಹಣೆಗೆ ಯಾವ ರೀತಿಯಿಂದ ಏನದ ಸರಿಸುಮಾರು 7 ವರ್ಷಗಳ ಕಾಲ ಗತಿಸಿದವರು ಕೂಡ ಇಲ್ಲಿನ ಜನರ ಒಂದು ಏನದ ಜೇಬಿಗೆ ಕತ್ತಿರ ಹಾಕಂತ ಕೆಲಸ ಇವತ್ತು ಈ ಹರವಾಳ ಟೋಲ್ ಪ್ಲಾಜಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರು ಮಾಡ್ತಕ್ಕಂಥದ್ದು. ಇವತ್ತು ನೋಡ್ಬೇಕು, ಈ ಹರವಾಳ ಟೋಲ್ ಪ್ಲಾಜಾ ಇರ್ತಕ್ಕಂಥ ಇಲ್ಲಿ ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ ಇಲ್ಲಿ ಯಾವ ವ್ಯವಸ್ಥೆ ಕೂಡ ಇಲ್ಲಿ ಸಂಪೂರ್ಣವಾದ ರೋಡ್ ಕೂಡ ಏನದ ಇದಾಗಿದೆ, ಪೂರಾ ಡ್ಯಾಮೇಜ್ ಆಗಿದೆ. ಇದು ಯಾರು ಕೂಡ ಏನದ ಇಲ್ಲಿ ಇದರ ವ್ಯವಸ್ಥೆ ಮತ್ತು ನಿರ್ವಹಣೆ ಮತ್ತು ನಿರ್ಮಿತ ಮಾಡುವಂತ ಸಂದರ್ಭದಲ್ಲಿಲ್ಲ. ಯಾಕಪ್ಪ ಅಂದ್ರ ಇವತ್ತು ಸುಮಾರು ವೆಹಿಕಲ್ಸ್ ಗಳು, 2 ಟೂ ವೀಲರ್ ವೆಹಿಕಲ್ಸ್ ಗಳು ಈಗ ಏನದ ಆ ಒಂದು ಡಿವೈಡರ್ ಗೆ ಹೋಗ್ಬೇಕಂತ ಈ ಸದ್ ನೋಡಿ ಮೋಟರ್ ಸೈಕಲ್ ಹೋಗತಕ್ಕಂತ ವ್ಯವಸ್ಥೆ ಅಂತಂದ್ರೆ ನಾವು ಹೋಗುವಂತ ಒಂದು ಡಿವೈಡರ್ ಸರಿಯಾಗಿ ರೀತಿಯಿಂದ ಇವರು ಮಾಡಿಲ್ಲ ಅಂತಕ್ಕಂಥದ್ದು ಏನದ ಸಂಪೂರ್ಣವಾಗಿ ಇಲ್ಲಿ ಕಂಡು ಬರ್ತದ. ಇಲ್ಲಿ ಸರಿಸುಮಾರು ಏನದ ಇಲ್ಲಿ ಸ್ಥಳೀಯರಿಗೆ ಏನದ ಒಂದು 20 ಕಿಲೋಮೀಟರ್ ಅಷ್ಟು ಇವ್ರು ಏನದ ಒಂದು ಉಚಿತವಾದ ಒಂದು ಪಾಸ್ ಮಾಡಿ ಕೊಡ್ಬೇಕಂತದ್ದು ಏನದ ಈ ಒಂದು ನಿಯಮಗಳು ಕೂಡ ಇರ್ತದ. ಅದಕ್ಕೋಸ್ಕರ ಇಲ್ಲಿ ಏನದ ಸಂಪೂರ್ಣವಾದ ವಿಫಲಗೊಂಡಿರ್ತಕ್ಕಂಥ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹರವಾಳ ಟೋಲ್ ಪ್ಲಾಜಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದ ಏನದ ಇವತ್ತಿನ ದಿವಸ ಏನದ ಕನ್ನಡ ಪರ ಸಂಘಟನೆ, ರೈತ ಪರ ಸಂಘಟನೆ ಏನದ ಆಕ್ರೋಶಗಳು ಕೂಡ ವ್ಯಕ್ತಪಡಿಸಿದಾರ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ನಿರ್ವಹಣೆ ಮತ್ತು ನಿರ್ಮಾಣ ಮಾಡಿರ್ತಂತಂದ್ರೆ ಇದೊಂದು ಟೋಲ್ ಪ್ಲಾಜಾ, ಇದೊಂದು ಟೋಲ್ ಹರವಾಳ ಏನದ ನಾವು ಅನ್ನದ ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ ಇರ್ತಕ್ಕಂಥ ಸಂಘಟನೆ ಮುಖಂಡರು ಕೂಡ ಏನದ ಆಗ್ರಹ ವ್ಯಕ್ತಪಡಿಸ್ತಾರ. ಅದಕ್ಕೋಸ್ಕರ ಏನದ ಈಗ ಸಂಬಂಧಪಟ್ಟ ನಿತಿನ್ ಗಡ್ಕರಿ ಅವರು, ಭಾರತ ಸರ್ಕಾರದ ನಿತಿನ್ ಗಡ್ಕರಿ ಅವರು ಏನದ ಈ ಹೈವೇ ಈ ಟೋಲ್ ಪ್ಲಾಜಾ ಕರ್ನಾಟಕದ ಒಂದು ಕಲಬುರಗಿ ಜಿಲ್ಲೆ ಇರ್ತಕ್ಕಂಥ ಬಿಜಾಪುರ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಒಂದು ಟೋಲ್ ಪ್ಲಾಜಾ ಅವಶ್ಯಕತೆ ಇಲ್ಲ. ಸ್ಥಳೀಯರಿಗೆ ಏನದ ಸಂಪೂರ್ಣವಾದ ಇಲ್ಲಿ ತೊಂದರೆ ಉಂಟಾಗ್ಲಕತ್ತದ. ರೈತರಿಗೆ ಮತ್ತು ವಿವಿಧ ಮತ್ತು ಇವರಿಗೆ ವ್ಯವಸಾಯ ಮಾಡಕ್ಕೆ ಏನದ ಇಲ್ಲಿ ಬಂಡಿ ಮತ್ತು ಎತ್ತ ಹೋಗುವಂತ ಇಂಥ ವ್ಯವಸ್ಥೆಗಳ ಕೂಡ ಏನದ ಇಲ್ಲಿ ಸಮಸ್ಯೆ ಉಂಟಾಗ್ಲಕತ್ತದ. ಸರಿಯಾದ ರೀತಿಯಿಂದ ನಿರ್ವಹಣೆ ಮಾಡಿಲ್ಲ ಅಂತ ಇರ್ತಕ್ಕಂಥದ್ದು ಏನದ ಇಲ್ಲಿ ಸಂಪೂರ್ಣ ಕಂಡು ಬರ್ತ ಅಂತ ಹೇಳಿ ಇವತ್ತು ನಾನು ಏನದ ಆಗ್ರಹ ಪಡಿಸ್ತೇನೆ. ಇಲ್ಲಿ ಪಕ್ಕದ ಮಾವನವರ ಜೇವರ್ಗಿ ತಾಲೂಕು ರೈತ ಸಂಘದ ಉಪಾಧ್ಯಕ್ಷರು. ಸರ್, ಇಲ್ಲಿ ಅಂದ್ರೆ ಇಲ್ಲಿ ಒಂದು ಹರವಾಳ ಹತ್ರ ಇರ್ತಕ್ಕಂಥ ಒಂದು ಟೋಲ್ಗೇಟ್ ಸರ್, ತುಂಬಾ ಸಮಸ್ಯೆಗಳಿಂದ ಕೂಡಿದೆ ಸರ್. ಹಾಗಾಗಿ ತಮ್ಮ ಒಂದು ಆಕ್ರೋಶ ಏನ್ ವ್ಯಕ್ತಪಡಿಸ್ತೀರಿ ಅಂತ? ಈಗ ತಮಗೆ ತಿಳಿಯಂತದ್ದು ಇಲ್ಲಿ ಎದುರೇ ಕಾಣಿಸ್ತಾ ಇಲ್ಲ. ಅಷ್ಟು ಒಂದು ಹೋಲಕ್ ವ್ಯವಸ್ಥೆ ಸರಿ ಇಲ್ಲ. ಅಲ್ಲಿ ಇದು ಟೂಲ್ ಅಂತ ಯಾರು ಅನಪ್ಲೇನ್ ಇಲ್ಲ. ಆ ಟೈಪ್ ಅದ ರೀ, ಒಂದು ವಾರಿ ಹೊಂದ ಹೆಂಗ್ ಇರ್ತದ ಆ ಟೈಪ್ ಅದ ದಾರಿ. ಇದು ತಾವೇ ಗಮನಿಸಬಹುದು ನೋಡಿ, ದಾರಿ ನೋಡಿ ಹೆಂಗ್ ಅದು ಟ್ಯಾಕ್ಸ್ ತಗೋದು ಕಂಪ್ಲೀಟ್ ಆಗಿ ತಗೋತಾರ. ಅದಕ್ಕೆ ವ್ಯವಸ್ಥೆನೇ ಏನಿಲ್ಲ. ಆಂಬುಲೆನ್ಸ್ ಹೆಸರಿಗೆ ಚಾಲು ಸದ ಇಲ್ಲ. ಏನೋ ಒಂದು ಅಪಘಾತ ಆದ್ರೂ ಅವ್ರು ಬರತ್ಲಿಲ್ಲ, ಡ್ರೈವರ್ ಇಲ್ಲ, ಆಂಬುಲೆನ್ಸ್ ಚಾಲು ಇಲ್ಲ, ಡ್ರೈವರ್ ಅದಕ್ಕೆ ಇಟ್ಟಿರ್ತಾರ ಅಂತ ಹಿಂಗ್ ವಿಚಾರ ರೀ. ಅಂದ್ರೆ ಈಗ ರೀಸೆಂಟ್ ಆಗಿ ಮೊನ್ನೆ ಒಂದು ರಸ್ತೆ ಅಪಘಾತ 2 ಆಗ್ಯಾವ ಸರ್. ಮೇಲೆ 2 ಆಗ್ಯಾವ. ಇಲ್ಲೇ ಒಂದು ಟೋಲ್ ಇದು ಯಾವ್ದು ಹರವಾಳ ಹತ್ರನೇ ಆಗ್ಯಾವ. ಇನ್ನೇನ್ ಮೂಲಭೂತ ಕಾರಣಕರ್ತರು ಇವ್ರು ಆಗ್ತಾರ ಇವ್ರು ಮತ್ತೆ ಇವ್ರಿಗೆಲ್ಲ ಸರ್ಕಾರ ಅವ್ರ ಬಗ್ಗೆ ಗಮನ ಹರಿಸ್ಬೇಕ್ರಿ. ಈಗ ಟೈಪ್ ಆಗ್ಯದಂದ್ರೆ ಅವ್ರ ಬಲ್ಲಿ ಏನೋ ಅದಕ್ಕೆ ವ್ಯವಸ್ಥೆ ಮಾಡಂತ ಶಕ್ತಿ ಇಲ್ಲ ಅಂದ್ಮೇಲೆ ಇಂಥ ರೀಟರ್ ಏನ್ ಮಾಡ್ಬೇಕಂತ. ಅಲ್ಲ, ತಮ್ಮ ಒಂದು ಇದ್ರ ಪ್ರಕಾರ, ಒಂದು ತಿಳುವಳಿಕೆ ಪ್ರಕಾರ ಈ ಅಂದ್ರೆ ಇದು ಟೋಲ್ ಗೇಟ್ ಏನು ಇದು ಒಣ ವಸೂಲಿ ಮಾಡ್ಲಕತ್ತಾರ? ಒಣ ವಸೂಲಿದೆ ನಡೆದಾರ. ಇದು ಒಣ ವಸೂಲಿ ನಡೆದ. ಸದ್ಯ ಡೆವಲಪ್ಮೆಂಟ್ ಹೇಳಿ ಇದ್ರ ಪ್ರಕಾರ ಈಗ ಅಮೌಂಟ್ ಆಲಿಲ್ಲ ಅಂದ್ರ ಈಗ
ಇದಕ್ಕ ನಾವೆಲ್ಲ ನಮ್ಮ ಪಾಟ್ನವರು ನಾವೆಲ್ಲ ಹೋದ್ರೆ ಉಗ್ರವಾದ ಹೋರಾಟನೇ ಮಾಡ್ಬೇಕಾಗ್ತಾರೆ ಸುಧಾರಣೆ ಆಗ್ಲಿಲ್ಲ ಅಂದ್ರೆ. ಸರ್ ತಮ್ಮ ಹೆಸರು ಸರ್? ನಮ್ಮ ಹೆಸರು ಸಾಬುಗಳ ಬಿರಾದರ್ ಅಂತ ಹೇಳಿ. ಅವರಿಗೆ ಇದು ಮಿನಿಮಮ್ ಆಗಿ ಒಂದು 7-8 ವರ್ಷ ಆಯ್ತಣ್ಣ ಇದು. ಒಂದ್ ಏನು ಸೌಲಭ್ಯನೇ ಇಲ್ಲ. ಮಿನಿಮಮ್ ಟಾರ್ಗೆಟ್ ಇದ್ರೆ ಒಂದು 20 ಕಿಲೋಮೀಟರ್ ಇರ್ಬೋದ್ರಿ. ಅಲ್ಲಿ ತನಕ ರೋಡ್ ಪೂರ ಖರಾಬ್ ಅದ್ರಿ. ಕೇಳೋರಿಲ್ಲ. ಮತ್ತೆ ಇಲ್ಲೊಂದು ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಮತ್ತೆ ಲೋಕಲ್ದವರಿಗೆ ಆಲ್ಮೋಸ್ಟ್ ಅಲ್ಲಿ ಫ್ರೀ ಇರ್ಬೋದ್ರಿ. ಫ್ರೀನ ಅದಂತ ಹೇಳ್ಯಾರಿ. ಬರ್ತಾರ ಬರ್ತಾರ, ಏನು ರಿಸಿಪ್ಟ್ ಇಲ್ಲ, ಏನಿಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ತಮ್ಮ ತಲೆ ಅವ್ರ ಮನ್ಸಿಗೆ ಬಂದಂಗ್ ಮಾಡ್ತಾರೆ. ಒಂದ್ ಯಾವ್ದು ರೋಡ್ ವ್ಯವಸ್ಥೆ ಇಲ್ಲ. ಎಲ್ಲಾ ಕಡೆ ಗುಂಡಿ ಎಲ್ಲ ವಸ್ತು ತೆಗ್ ನೀರಿನ ತೊಟ್ಟರಿ ಸೈಡ್ಗೆ ಅದು ಏನು ಅಲ್ಲಿ ನೋಡ್ತಿರಲ್ಲ, ಅದೇನು ಬೈಕ್ ಹೋಗೋದು, ಅದೇನು ಒಂದ್ ಬೈಕ್ ಹೋಗ್ಲಿಕ್ನು ಅಷ್ಟು ತೊಂದ್ರೆ ಬಾಳ ಅದ ರೀ. ಇಲ್ಲೇನು ಹೇಳೋರಿಲ್ಲ ಕೇಳೋರಂಗೆ ಬಿಟ್ಟದ. ಸರ್ ಇಲ್ಲಿ ಮೇನ್ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಇಲ್ಲಿ ರೀಸೆಂಟ್ ಆಗಿ ಮೊನ್ನೆ ಒಂದು 8 ದಿನಗಳ ಹಿಂದೆ ಒಂದು 2 ಆಕ್ಸಿಡೆಂಟ್ ಆಗ್ಯಾವ ಸರ್. ಇಲ್ಲಿ ಅಪಘಾತ ಸಂಭವಿಸಿದೆ. ಸರ್ ಇದ್ರ ಬಗ್ಗೆ ತಾವೇನ್ ಹೇಳ್ಬೋದು? ನೋಡಿ ಸರ್, ನಾನು ಇದೊಂದು ಸಿದ್ದಶ್ರೀ ಪಂಪ್ ಅಪೋಸಿಟ್ ಅಲ್ಲೊಂದಾಗಿತ್ತು ಸರ್. ಅದಕ್ಕಿಂತ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಫೋನ್ ಮಾಡ್ರೆ ರೆಸ್ಪಾನ್ಸ್ ಇಲ್ರಿ ಇಲ್ಲಿ. ಬರ್ತದ ಒಂದ್ ರೆಸ್ಪಾನ್ಸ್ ಆಂಬುಲೆನ್ಸ್ ಮೊದ್ಲೇ ಇಲ್ರಿ ಬಲ್ಲಿ ಇದ್ರೂ ಸಪೋಸ್ ನೋಡ್ಲಿಕ್ಕೆ ಇಟ್ರಾಟೆ ಒಂದ್ ಯಾವ್ದು ಫೋನ್ ರೆಸ್ಪಾನ್ಸ್ ಮಾಡಲ್ಲ, ಏನು ಮಾಡಲ್ರಿ. ಅದು ಅಪಘಾತ ಬರೋದ್ನು ಡೌಟೇ ಅದು, ಬರಲ್ರಿ ಅವರು. ಸಪೋಸ್ ಇದ್ರೂ ನಮ್ ಕೆಲಸ ನೋಡ್ಲಿಕ್ಕೆ ಆಂಬುಲೆನ್ಸ್ ಇಟ್ರಿ ಅವ್ರು ಅಟ್ಯಾರಿ. ನನ್ನ ಹೆಸರು ರವಿ ಪಾಟ್ಲೆ ಅಂತೇಳ್ರಿ. ನಮ್ಮ ಕಾಣಸೇನೆ ತಾಲೂಕು ಅಧ್ಯಕ್ಷ ಜೇವರ್ಗಿ.